ಪ್ರಿಯ ವೀಕ್ಷಕರ ಕೆವಿ ವಾರ್ತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೋಷಿಯಲ್ ಮೀಡಿಯಾವನ್ನು ನೀವು ಓಪನ್ ಮಾಡೋಕ್ಕೂ ಮುಂಚೆ, ಸೋಷಿಯಲ್ ಮೀಡಿಯಾದಲ್ಲಿ ನೀವು ಯಾರನ್ನಾದರೂ ನೋಡೋಕ್ಕೂ ಮುಂಚೆ, ನೋಡಿ ಅವರನ್ನು ಫಾಲೋ ಮಾಡೋಕ್ಕೂ ಮುನ್ನ, ಫಾಲೋ ಮಾಡಿ ಅವರನ್ನು ಬೆಳೆಸೋಕ್ಕೂ ಮುಂಚೆ ಒಂದಲ್ಲ 10 ಬಾರಿ ಯೋಚಿಸಿ. ಯಾಕೆಂದರೆ ನಿಮ್ಮಿಂದ ಬೆಳೆದಂಥವರು, ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ ಅಂತ ಪಟ್ಟಕ್ಕೇರಿದವರು ಇಂದು ಸಮಾಜಕ್ಕೆ ಕೊಡ್ತಾ ಇರೋ ಸಂದೇಶ ಏನು? ಈಗ ಇಂಥದ್ದೊಂದು ಚರ್ಚೆ ಶುರುವಾಗಿದೆ. ಅದಕ್ಕೆ ಕಾರಣವಾಗ್ತಾ ಇರೋದು ವರ್ಷಾ ಕಾವೇರಿ ಹಾಗೇನೆ ವರುಣ್ ಆದಿತ್ಯ ಅವರ ಜೋಡಿ. ಕೆಲ ವರ್ಷಗಳ ಹಿಂದೆ ಹೋದರೆ ವರ್ಷಾ ಕಾವೇರಿ ಹಾಗೇನೆ ವರುಣ್ ಆದಿತ್ಯ ಅನ್ನುವಂತಹ ಜೋಡಿಯನ್ನ ಜನ ಮೆಚ್ಚಿಕೊಂಡಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಅವರನ್ನ ಬೆಳೆಸಿದ್ರು, ಪ್ರೋತ್ಸಾಹಿಸಿದ್ರು. ಜನರೇ ಬೆಳೆಸಿದ್ರಿಂದ ಅವರಿಗೆ ಹಣ ಸಿಕ್ತು, ಸಮಾಜದಲ್ಲಿ ಗೌರವ ಸಿಕ್ತು, ಎಲ್ಲವೂ ಸಿಕ್ತು. ಎಲ್ಲವನ್ನ ಕೊಟ್ಟ ಜನರಿಗೆ ಹಾಗೇನೆ ಸಮಾಜಕ್ಕೆ ಅವರು ಈಗ ಕೊಡ್ತಾ ಇರೋ ಸಂದೇಶ ಏನು? ಒಂದು ಕಡೆ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋದು, ಆನಂತರ ಆ ಕಂಪ್ಲೇಂಟ್ನಲ್ಲಿರುವ FIR ಅನ್ನ ಉಲ್ಲೇಖಿಸಿ ಸುದ್ದಿಯನ್ನ ಮಾಡಿದರೆ, ಇಲ್ಲ ಮಾಧ್ಯಮದವರು ಸುಳ್ಳು ಹೇಳ್ತಾ ಇದ್ದಾರೆ, ಸುಳ್ಳು ವದಂತಿಯನ್ನ ಹಬ್ಸ್ತಾ ಇದ್ದಾರೆ ಅಂಥೇಳಿ ಮಾಧ್ಯಮದವರ ಮೇಲೆ ಗೂಬೆ ಕೂರಿಸುವ ಕೆಲಸವನ್ನ ಮಾಡೋದು. ಇಂಥವರನ್ನ ಯಾಕೆ ಬೆಳೆಸ್ತೀರಾ? ಸಮಾಜದಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ ಒಳ್ಳೆ ವ್ಯಕ್ತಿಗಳು ಸಾಕಷ್ಟು ಜನರಿದ್ದಾರೆ. ಅವರನ್ನ ಬೆಳೆಸಬೇಕು, ಅವರಿಗೆ ಪ್ರೋತ್ಸಾಹವನ್ನ ಕೊಡಬೇಕು. ಅದನ್ನ ಬಿಟ್ಟು ಇಂಥವರನ್ನ ಬೆಳೆಸಿದ್ರೆ ಸಮಾಜಕ್ಕೆ ಇವರು ಕೊಡುವ ಕೊಡುಗೆ ಇಂಥದ್ದೇ ಆಗಿರುತ್ತೆ. ಹೌದು, 2019ರಲ್ಲಿ ವರ್ಷಾ ಕಾವೇರಿ ಹಾಗೇನೆ ವರುಣ್ ಆದಿತ್ಯ ಅವರ ಪರಿಚಯ ಆಗತ್ತೆ. ಆ ಪರಿಚಯ ಸ್ನೇಹಕ್ಕೆ ತಿರುಗತ್ತೆ, ಸ್ನೇಹ ಪ್ರೀತಿಯಾಗಿ ಬದಲಾಗತ್ತೆ. ಆನಂತರ ನೀವೆಲ್ಲ ನೋಡಿರೋ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಇವರಿಬ್ಬರು ಸಾಕಷ್ಟು ಆಕ್ಟಿವ್ ಆಗಿರ್ತಾರೆ. ಆ ಮೂಲಕ ಎಲ್ಲವನ್ನ ಗಳಿಸಿಕೊಳ್ತಾರೆ. 2023ರಲ್ಲಿ ಬ್ರೇಕಪ್ ಅನ್ನ ಕೂಡ ಮಾಡಿಕೊಂಡಿರ್ತಾರೆ. ಆದರೆ ಈಗ ವರ್ಷಾ ಕಾವೇರಿ ಪೊಲೀಸ್ ಠಾಣೆಯೊಂದರಲ್ಲಿ ದೂರೊಂದನ್ನು ದಾಖಲಿಸ್ತಾರೆ. ಅದು ಯಾರ ವಿರುದ್ಧ? ವರುಣ್ ಆದಿತ್ಯ ಅವರ ವಿರುದ್ಧ. ಆ ದೂರಿನಲ್ಲಿ ಸಾಕಷ್ಟು ಮಹತ್ವದ ವಿಚಾರವನ್ನ ವರ್ಷಾ ಕಾವೇರಿ ಪ್ರಸ್ತಾಪ ಮಾಡಿದ್ದಾರೆ. ವರುಣ್ ಆದಿತ್ಯಗೆ ಬೇರೆ ಹುಡುಗಿಯ ಜೊತೆಗೆ ಸಂಬಂಧ ಇತ್ತು. ಆತನ ಮೊಬೈಲ್ನಲ್ಲಿ ನೋಡುವಾಗ ನನಗೆ ಅದು ಗೊತ್ತಾಯಿತು. ಅದಕ್ಕೆ ಆತನನ್ನ ಪ್ರಶ್ನೆ ಮಾಡಿದ್ರೆ, ಈ ವಿಚಾರವನ್ನ ನೀನು ಪ್ರಶ್ನೆ ಮಾಡುವಂತಿಲ್ಲ, ಹಾಗೇನೆ ಯಾರಿಗೂ ಹೇಳುವಂತಿಲ್ಲ. ಹಾಗೇನಾದ್ರೂ ಹೇಳಿದ್ರೆ ನನ್ನ ಬಳಿ ನಿನ್ನ ಖಾಸಗಿ ಫೋಟೋ ಹಾಗೂ ವಿಡಿಯೋಗಳಿವೆ, ಅವನ್ನ ನಾನು ವೈರಲ್ ಮಾಡ್ತೀನಿ ಎನ್ನುವಂತಹ ಬೆದರಿಕೆಯನ್ನ ಹಾಕಿದ್ದ. ಜೊತೆಗೆ ಜೀವ ಬೆದರಿಕೆಯನ್ನು ಆತ ಹಾಕಿದ್ದ ಅಂತ FIR ನಲ್ಲಿ ಉಲ್ಲೇಖ ಮಾಡಿದ್ರು. ಈ ವಿಚಾರವನ್ನ ಇಟ್ಕೊಂಡು ಮಾಧ್ಯಮಗಳು ಕೂಡ ಸುದ್ದಿಯನ್ನ ಮಾಡಿದ್ವು. FIR ನಲ್ಲಿ ಹೀಗಿದೆ, ವರ್ಷಾ ಕಾವೇರಿಗೆ ವರುಣ್ ಆದಿತ್ಯ ಬೆದರಿಕೆಯನ್ನ ಹಾಕಿದ್ದ, ವರುಣ್ ಆದಿತ್ಯ ಬಳಿ ವರ್ಷಾ ಕಾವೇರಿಯವರ ಖಾಸಗಿ ಫೋಟೋ ಹಾಗೇನೆ ವಿಡಿಯೋಗಳು ಇವೆ ಅನ್ನುವಂತಹ ಸುದ್ದಿಯನ್ನ ಪ್ರಸಾರ ಮಾಡಿದ್ವು. ಆದರೆ ಈಗ ವರ್ಷಾ ಕಾವೇರಿ ಉಲ್ಟಾ ಹೊಡೆದು ಕೂತಿದ್ದಾರೆ. ಮಾಧ್ಯಮಗಳಲ್ಲಿ ಬರ್ತಾ ಇರೋದೆಲ್ಲ ಸುಳ್ಳು, ಹಾಗೆಲ್ಲ ಏನೂ ಇಲ್ಲ. ವರುಣ್ ಆದಿತ್ಯ ಬಳಿ ಅಪ್ಲೋಡ್ ಮಾಡಿರುವಂತಹ ರೀಲ್ಸ್ ಹಾಗೇನೆ ಫೋಟೋಗಳನ್ನು ತೆಗೆಯುವುದರ ಕುರಿತಾಗಿ ನಾನು ದೂರನ್ನ ದಾಖಲಿಸಿದ್ದೆ ಅಂತ ಹೇಳಿ ಉಲ್ಟಾ ಹೊಡೆದು ಕೂತಿದ್ದಾರೆ. ಅಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಆಗಿರುವಂತಹ ಫೋಟೋಗಳು ಹಾಗೇನೆ ವಿಡಿಯೋಗಳು ಖಾಸಗಿ ಫೋಟೋ ಹಾಗೂ ವಿಡಿಯೋಗಳು ಹೇಗಾಗೋದಕ್ಕೆ ಸಾಧ್ಯ? ಈ ಪ್ರಶ್ನೆಯನ್ನ ನೆಟ್ಟಿಗರು ಕೇಳ್ತಾ ಇದ್ದಾರೆ. ಜೊತೆಗೆ ಯಾರನ್ನಾದ್ರೂ ಬೆಳೆಸೋಕೆ ಮುಂಚೆ, ಸೋಷಿಯಲ್ ಮೀಡಿಯಾದಲ್ಲಿ ಯಾರನ್ನಾದ್ರೂ ಬೆಳೆಸಿ ಅವರನ್ನ ಸ್ಟಾರ್ ಪಟ್ಟಕ್ಕೇರಿಸಿ ಕೂರೋಕ್ಕೂ ಮುಂಚೆ ಅವರು ಆ ಹಂತಕ್ಕೆ ಹೋದರೆ ಯಾವ ರೀತಿ ನಡೆದುಕೊಳ್ತಾರೆ ಅನ್ನೋದನ್ನ ಕೂಡ ಸೋಷಿಯಲ್ ಮೀಡಿಯಾ ಯೂಸ್ ಮಾಡುವ ಜನರು ಗಮನಿಸಲೇಬೇಕು. ಅದಕ್ಕೆ ಸಾಕ್ಷಿಯಾಗಿ ಈಗ ಇವರಿಬ್ಬರಿದ್ದಾರೆ. ಇಂಥವರನ್ನ ಬೆಳೆಸೋಕ್ಕೂ ಮುಂಚೆ ಒಂದಲ್ಲ 10 ಬಾರಿ ಯೋಚನೆ ಮಾಡಬೇಕು ಅಂತ ಅದಕ್ಕೆ ನಾನು ಆಗಲೇ ಹೇಳಿದ್ದು. ಪ್ರಿಯ ವೀಕ್ಷಕರೇ, ಈ ಬಗ್ಗೆ ನಿಮಗೆ ಏನನ್ಸುತ್ತೆ? ಸೋಷಿಯಲ್ ಮೀಡಿಯಾದಲ್ಲಿ ಇಂತಹ ನಿಬ್ಬಾನಿಬ್ಬಿಗಳನ್ನು ಬೆಳೆಸಿದ್ರೆ ಅವರು ಸಮಾಜಕ್ಕೆ ಕೊಡುವ ಸಂದೇಶ ಏನು? ನಿನ್ನೆ ಹೋಗಿ ಕಂಪ್ಲೇಂಟ್ ಕೊಡೋದು, ಆ ಕಂಪ್ಲೇಂಟ್ನಲ್ಲಿರೋ ಸುದ್ದಿಯನ್ನ ಆಧಾರ ಇಟ್ಕೊಂಡು ಸುದ್ದಿಯನ್ನ ಬಿತ್ತರಿಸಿದ್ರೆ, ಇಲ್ಲ ನಾನು ಆ ರೀತಿ ಕಂಪ್ಲೇಂಟನ್ನೇ ಕೊಟ್ಟಿಲ್ಲ, ಮಾಧ್ಯಮಗಳು ಸುಳ್ಳು ಸುದ್ದಿಯನ್ನ ಹಬ್ಸ್ತಾ ಇದ್ದಾರೆ ಅಂತ ಮತ್ತೆ ಅದೇ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕಿಕೊಂಡು ಪೋಸ್ಟ್ ಕೊಡೋದು. ಪ್ರಿಯ ವೀಕ್ಷಕರೇ, ನಿಮ್ಮ ಅನಿಸಿಕೆಯನ್ನು ತಿಳಿಸಲೇಬೇಕು. ನೀವು ಕೂಡ ಸೋಷಿಯಲ್ ಮೀಡಿಯಾವನ್ನು ಯೂಸ್ ಮಾಡ್ತಾ ಇದ್ರೆ ಯಾರನ್ನ ಫಾಲೋ ಮಾಡ್ತಿದ್ದೀನಿ ಅನ್ನೋದನ್ನ ಮೊದಲು ನೋಡ್ಕೊಳ್ಳಿ. ಅವರಿಂದ ಸಮಾಜಕ್ಕೆ ಏನು ಸಿಗುತ್ತೆ ಅನ್ನೋದನ್ನ ನೋಡ್ಕೊಳ್ಳಿ. ದಯವಿಟ್ಟು ಅಂಥವರನ್ನ ಮಾತ್ರ ಫಾಲೋ ಮಾಡಿ, ಅಂಥವರನ್ನ ಮಾತ್ರ ಪ್ರೋತ್ಸಾಹಿಸಿ, ಅಂಥವರನ್ನ ಮಾತ್ರ ಬೆಳೆಸಿ. ಪ್ರಿಯ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೇನೆ ಸಾಧ್ಯವಾದಷ್ಟು ಶೇರ್ ಮಾಡಿ. ಜೊತೆಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.